ದೇಹದ ಏನು ಎಲ್ಲ ಇತರೆ ಏನು ಭಾಗಗಳು ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ. ಓಕೆ, ಈ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಸರಿಯಾದ ಒಂದು ಚಿಂತನೆಯನ್ನು ಹಂಚಿಕೊಳ್ಳೋದಕ್ಕೆ ಡಾಕ್ಟರ್ ಅಂಜನಪ್ಪ ಅವರು ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರಪ್ಪ. ಸರ್, ಈಗ ಎಲ್ಲ ಕಡೆ ಒಂದು ಆತಂಕ. ಹಾಸನದಲ್ಲಿ 15 ಹೃದಯಾಘಾತದ ಪ್ರಕರಣಗಳು ಬಂದಿರುವಂಥದ್ದು. ಇತ್ತೀಚೆಗೆ ಒಬ್ಬರು ಯುವಕರು ಕೂಡ ತೀರ್ಕೊಂಡು ಹೋದ್ರು. ನಿಮಗೆ ಗೊತ್ತೇ ಇದೆ, ಇದು ಪದೇ ಪದೇ ಮರುಕಳಿಸ್ತಾ ಇದೆ. ನೀವು ಆ್ಯಸ್ ಎ ತಜ್ಞರಾಗಿ, ವೈದ್ಯರಾಗಿ ಜನರಲ್ಲಿ ಈ ಒಂದು ಪ್ರಕರಣಗಳ ಬಗ್ಗೆ, ಹೃದಯಾಘಾತದ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀವು ಕೊಡೋದಾದರೆ, ಹಂಚ್ಕೊಳ್ಳೋದಾದರೆ ಸರ್. ಸ್ವಲ್ಪ ವಿಜ್ಞಾನ ಏನು ಹೇಳುತ್ತೆ ಅಂದ್ರೆ, ನಮ್ಮ ಎದೆ ಎಡಭಾಗದಲ್ಲಿ ನಮ್ಮ ಮುಷ್ಟಿಯಷ್ಟು ದಪ್ಪ ಹೃದಯ ಇರುತ್ತೆ. ಹೃದಯದಲ್ಲಿ ಮಸಲ್ ಇರುತ್ತೆ, ಮಯೋಕಾರ್ಡಿಯಲ್ ಮಸಲ್ ಅಂತೀವಿ ನಾವು. ನಮ್ಮ ದೇಹದಲ್ಲಿ ಬೇರೆ ಮಸಲ್ಗಳೆಲ್ಲ ನಾವು ಸ್ಕೆಲೆಟಲ್ ಮಸಲ್ ಅಂತೀವಿ. ಒಂದ್ ನಿಮಿಷ, ಬೇಡ ತಗೋಬೇಡಿ. ರೈಟ್. ಇದರಲ್ಲಿ ಏನಿದೆ ಅಂದ್ರೆ, ಪೇಷಂಟ್ ನೋಡ್ತಿದ್ದೆ ಮಧ್ಯೆ ಹೇಳ್ತೀನಿ ನಿಮ್ಗೆ, ಬಹಳ ಇಂಪಾರ್ಟೆಂಟ್ ಇದು. ಹೃದಯದ ಮಸಲು ಮಯೋಕಾರ್ಡಿಯಂ ಅಂತೀವಿ ನಾವು. ಕೇಳಿಸ್ತಾ ಇದೆಯಲ್ಲ? ಮಾತಾಡಿ ಸರ್, ಕೇಳಿಸ್ತಾ ಇದೆ. ಯಾವುದೇ ಒಂದು ಜೀವಿ ಬದುಕಬೇಕಾದ್ರೆ ರಕ್ತ ಮತ್ತೆ ಆಕ್ಸಿಜನ್ ಬೇಕು. ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಎರಡೂ ಕೂಡ ರಕ್ತನಾಳದ ಮುಖಾಂತರ, ಆರ್ಟ್ರಿ ಅಂತೀವಿ ನಾವು. ಈಗ ನಮ್ ಬೆರಳು ಪಿಂಕ್ ಆಗಿ ಆರೋಗ್ಯವಾಗಿರ್ಬೇಕು ಅಂದಾಗೆ ನೀವೊಂದ್ ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಟ್ರೆ 4 ಅವರ್ನಾಗೆ ಅದು ಕಪ್ಪಗಾಗುತ್ತೆ. ಅದನ್ನ ನಾನು ಗ್ಯಾಂಗ್ರೀನ್ ಅಂತೀವಿ. ಅದೇ ರೀತಿ ಹೃದಯಕ್ಕೆ ಕರೋನರಿ ಬ್ಲಡ್ ವೆಸಲ್ಸ್ ಅಂತ ಇರ್ತವೆ. ಅದೇನಾದ್ರೂ ಬ್ಲಾಕ್ ಆದ್ರೆ ಅವಾಗ ಹಾರ್ಟ್ ಅಟ್ಯಾಕ್ ಅಂತೀವಿ. ನೋಡಿ, ಈ ಸತ್ತೋರೆಲ್ಲ ಹಾರ್ಟ್ ಅಟ್ಯಾಕ್ ನಿಂದ ಸತ್ರ ಅಥವಾ ಹೃದಯ ಸ್ತಂಭನದಿಂದ ಸತ್ರ, ನೋಡಿ ಇವೆಲ್ಲ ಡಿಫ್ರೆಂಟ್ ವರ್ಡ್ಸ್ ನಾವು ಡಾಕ್ಟರ್ಗಳು ಯೂಸ್ ಮಾಡೋದು. ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಕಾರ್ಡಿಯಾಕ್ ಫೇಲ್ಯೂರ್ ಬೇರೆ. ನೋ ಡೌಟ್ ಈಚೀಚೆಗೆ ಯಂಗ್ಸ್ಟರ್ಸ್ ನಾವೆಲ್ಲ MBBS ಓದ ಹಿರಿಯರನ್ನ ಮಕ್ಕಳಿಗೆ ಕರ್ಕೊಂಡ್ ಬರೋರು ಹೃದಯಾಘಾತ ಆಗಿದೆ ಅಂತ ರಿವರ್ಸ್ ಆಗ್ತಾ ಇದೆ. ಸೊ ಅದರಿಂದ ನಾವು ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಮೋರ್ ಕೇಸಸ್ ಆಗ್ತಿದವ ಇಲ್ಲ. ಸೊ ರಿಪೋರ್ಟ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಒಂದು, ಈಗ ಮೀಡಿಯಾ ಇದೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲಿ ಏನಾಯ್ತು ಅನ್ನೋದು ಆಗ್ತದೆ. ಮೊದ್ಲು ಆಗೋ ಡೆತ್ಗಳು. ಬಟ್ ಒಂದಂತ ಹೇಳ್ಬಲ್ಲೆ, ಯಂಗ್ಸ್ಟರ್ಸ್ಗೆ ಒಂದು ಎಚ್ಚರಿಕೆಯ ಮಾತು, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಹೃದಯಾಘಾತಗಳು ಜಾಸ್ತಿ ಆಗ್ತವೆ. ಲೈಫ್ ಸ್ಟೈಲ್ ಅಂದ್ರೆ ಏನು? ಜಂಕ್ ಫುಡ್ ತಿನ್ನೋದು, ತುಂಬಾ ಕೊಲೆಸ್ಟ್ರಾಲ್ ಇರೋ ಫುಡ್ ತಿನ್ನೋದು, ಸ್ಮೋಕ್ ಮಾಡೋದು, ಆಲ್ಕೋಹಾಲ್, ಇವೆಲ್ಲವೂ ಕೂಡ. ಅಂಡ್ ಟೆನ್ಷನ್. ಮನುಷ್ಯನಿಗೆ ಮೊದ್ಲಿನ ಕಾಲದಾಗೆಲ್ಲ ಹಿರಿಯರು ರಿಟೈರ್ಡ್ ಆಗೋಟೊತ್ತಿಗೆ ಒಂದ್ ಮನೆ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನೋರು. ಇವತ್ತು ಹಂಗಲ್ಲ. 30 ವರ್ಷಕ್ಕೆ ಅವನಿಗೆ ದೊಡ್ಡ ಬಂಗ್ಲೆ ಬೇಕು, ಕಾರ್ ಬೇಕು, ಫ್ಯಾಮಿಲಿ ಬೇಕು. ಸೊ ಈ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಮನುಷ್ಯನಿಗೆ ಹೃದಯಾಘಾತ, BP, ಡಯಾಬಿಟಿಸ್ ಇವೆಲ್ಲವೂ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೀವಿ ನಾವು. ಸೊ ಇತ್ತೀಚಿನ ನೀವು ಹೇಳ್ದಂಗೆ ಕರೆಕ್ಟ್, ತುಮಕೂರ್ನಾಗ ಎಂತವರೆಗೂ ಗಾಬರಿ ಆಗುತ್ತೆ. ಸಣ್ಣ ಹುಡುಗಿ ಟೀಚರ್ ಹತ್ರ ಹೋಮ್ ವರ್ಕ್ ತೋರಿಸ್ತಿರ್ತಾಳೆ, ಪಾಪ ಹಂಗೆ ಬಿಚ್ಚತ್ತು ಹೋಗ್ತಾಳೆ. ಎಲ್ಲೋ ಡಾನ್ಸ್ ಮಾಡ್ತೀರಾ, ಹೆಂಗ ಆರ್ಟಿಸ್ಟ್ ಡಾನ್ಸ್ ಮಾಡ್ತಾನೆ ಬಿಚ್ಚತ್ತು ಹೋಗ್ತಾನೆ. ಜನಗಳಿಗೆ ಗಾಬರಿ ಆಗುತ್ತೆ. ಪರ್ಟಿಕ್ಯುಲರ್ ಇದೆಲ್ಲ ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್ ಸತ್ತಾಗಿದ್ಲು ಕೂಡ ಸುದ್ದಿಗಳು ಜಾಸ್ತಿ. ಸೆಲೆಬ್ರಿಟಿಗಳು ಸತ್ತಾಗೆ ಸುದ್ದಿ ಆಗ್ತದೆ. ರಾಘವೇಂದ್ರ ರಾಜ್ಕುಮಾರ್ ಅವ್ರ ವೈಫ್ ತೀರ್ಕೊಂಡಾಗ, ರಾಘವೇಂದ್ರ ರಾಜ್ಕುಮಾರ್ ಇನ್ನ ಇವರು ರಾಜ್ಕುಮಾರ್ ವೈಫ್ ಸರ್ ಸ್ಪಂದನ ಸತ್ತಾಗ್ಲೂ ಕೂಡ ಗಾಬರಿ. ನೋಡಿ, ಅಲ್ಲಿ ನಾ ಹೇಳ್ತೀನಿ, ಆಕ್ಚುಲಿ ಹೆಣ್ಮಕ್ಳಿಗೆ ದೇವ್ರು ಹಾರ್ಟ್ ಅಟ್ಯಾಕ್ ಆಗದಂಗ ಒಂದು ಪ್ರೊಟೆಕ್ಷನ್ ಕೊಟ್ಟಿರ್ತಾನೆ. ಹಾರ್ಮೋನ್ಸ್ ಅವ್ರದ್ದು ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಅವ್ರ ಪೀರಿಯಡ್ಸ್ ಆಗೋವರೆಗೂ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ಇವತ್ತು ಹೆಣ್ಮಕ್ಳಲ್ಲೂ ಸ್ಮೋಕಿಂಗ್ ಜಾಸ್ತಿ ಆಗಿದೆ, ಬೇರೆ ಹ್ಯಾಬಿಟ್ಸ್ ಗಳು ಜಾಸ್ತಿ ಆಗಿರೋದ್ರಿಂದ ಅವರಲ್ಲೂ ಹೃದಯಾಘಾತ. ಸೊ ಹೃದಯಾಘಾತ ಆದಾಗ ತಡೆಯಿಂದ ಸತ್ತೋಗಲ್ಲ. ಇದೊಂದು ಜನ ನೆನಪಿಡ್ಬೇಕು. ಹೃದಯಾಘಾತ ಆದ ತಕ್ಷಣ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಅವಾಗ 3 ಬ್ಲಡ್ ವೆಸಲ್ಸ್ ಒಂದೇ ಸಾರಿ ಬ್ಲಾಕ್ ಆದ್ರೆ, ಒಂದೇ ಸಾರಿ ಅಂದ್ರೆ ಒಂದ್ 35 ವರ್ಷದವರೆಗೆ ಬ್ಲಾಕ್ ಆಗುತ್ತೆ ಅಂದ್ರೆ ಅವನಿಗೆ 15 ವರ್ಷದಿಂದನೇ ಶುರುವಾಗಿರುತ್ತೆ ಕೊಲೆಸ್ಟ್ರಾಲ್. ದಯವಿಟ್ಟು ಮಕ್ಕಳನ್ನ ಚೆಬ್ಬಿಯಾಗಿ ಬೆಳೆಸ್ಬೇಡಿ. ಹಳೆ ಕಾಲಕ್ಕೆ ಹೋಯ್ತು, ಮಕ್ಕಳು ಚೆಬ್ಬಿ ಆಗಿರ್ಬೇಕು ಅನ್ನೋದು. ಮಕ್ಕಳಿಗೂ ಕೂಡ ಕೊಲೆಸ್ಟ್ರಾಲ್ ಇರುತ್ತೆ. ಮಕ್ಕಳಿಗೆ ಆದಷ್ಟು ಕೂಡ ಸೊಪ್ಪು ತರಕಾರಿಗಳನ್ನ, ಹಣ್ಣುಗಳನ್ನ ಹೆಚ್ಚಿಗೆ ತಿನ್ನೋದನ್ನ ಅಭ್ಯಾಸ ಮಾಡಿಸ್ಬೇಕು. ಯಾವಾಗ್ಲೂ ಐಸ್ ಕ್ರೀಮ್ ತಿಂತೀನಿ, ಸ್ವೀಟ್ಸ್ ತಿಂತೀನಿ, ಜಂಕ್ ಫುಡ್ ತಿಂತೀನಿ, ಅದನ್ನ ಅಭ್ಯಾಸ ಬಿಡಿಸ್ಬೇಕು. ಅಂಡ್ ಹೃದಯಾಘಾತದಲ್ಲಿ ಆದ ತಕ್ಷಣ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೇಕು. ಜನಗಳೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ಆಗಿದೆ ಅಂತ ಸುಮ್ಮನೆ ಇರೋದು, ಅವರೇ ಏನೋ ಅಂತ ತೊಗೊಳ್ದಂಗ್ ಮಾಡಬಾರ್ದು. ನೋಡಿ, ಸಿಂಗಲ್ ವೆಸಲ್ ಬ್ಲಾಕ್ ಆದಾಗೆ
ಅದನ್ನ ನಾವು MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅಂತ ಸಮಯದಲ್ಲಿ ಹತ್ತಿರದ ಹಾಸ್ಪಿಟ್ಲ್ಗೆ ಹೋದ್ರೆ ಇಮಿಡಿಯೇಟ್ಲಿ ECG ಮಾಡಿ, ಆಂಜಿಯೋ ಮಾಡಿ, ಅಲ್ಲೇನ ಕ್ಲಾಟ್ ಇದ್ರೆ ಡಿಸಾಲ್ವ್ ಮಾಡಬಹುದು. ಜಯದೇವ ಅಂತ ಹಾಸ್ಪಿಟ್ಲು ಅಷ್ಟು ದೊಡ್ಡದಿಲ್ದಿದ್ರು ಕೂಡ ಸಣ್ಣ ಪುಟ್ಟ ಕಾರ್ಡಿಯಾಲಜಿ ಸೆಂಟ್ರಿಗೆ ಕರ್ಕೊಂಡು ಹೋಗ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ನೀವು ಮೊನ್ನೆ ಅಲ್ಲಿ ಇಲ್ಲಿ ಮೃತ ಆದಾಗ CPR ಮಾಡೋದನ್ನ ನಾವು ನೋಡಿರ್ತೀವಿ. ಕಾಮನ್ ಮ್ಯಾನ್ CPR ಮಾಡೋದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಹೃದಯ ಆಘಾತದವ್ರನ್ನು ನಾವು ಉಳಿಸಬಹುದು. ಅದರಿಂದ ಇವೆಲ್ಲ ಇನ್ಫಾರ್ಮೇಶನ್ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜನಗಳಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಸರ್, ಒಂದು ಜೀವನ ಶೈಲಿ, ಇನ್ನೊಂದು ಆಹಾರ ಪದ್ಧತಿ, ಇವೇ ಮುಖ್ಯವಾದ ಕಾರಣ. ಅನುವಂಶೀಯತೆ ಕೂಡ ಕಾರಣ, ಅದು ತುಂಬಾ ಕಡಿಮೆ ಅಂತ ಕಾಣುತ್ತೆ ಅಲ್ವಾ ಸರ್? ಅನುವಂಶೀಯತೆ ಒಳಗೆ ಅನಾಮಲೀಸ್ ಅಂತೀವಿ ನಾವು, ಸೆಪ್ಟಲ್ ಡಿಫೆಕ್ಟ್ ಇರುತ್ತೆ ಹುಟ್ಟದಾಗ್ಲೇನೆ. ಅನುವಂಶೀಯ ಅಂದ್ರೆ ಅದು ಅನಾಮಲೀಸ್ ಅಂತೀವಿ, ಅದನ್ನ ನಾವು ಡಿಟೆಕ್ಟ್ ಮಾಡಬಹುದು. ಎಷ್ಟೋ ಮಕ್ಕಳಿಗೆ ನಾವು ಟೆಟ್ರಾಲಜಿಯಾ ಅಂತೀವಿ, ಸೆಪ್ಟಲ್ ಡಿಫೆಕ್ಟ್ ಅಂತೀವಿ, ಅವೆಲ್ಲ ಕರೆಕ್ಟಬಲ್. ತುಂಬಾ ಜನಕ್ಕೆ ಅದು ಕಾರ್ಡಿಯಾಕ್ ಫೇಲ್ಯೂರ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಬೇರೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಸಿಂಪಲ್ ಟರ್ಮಿನಾಲಜಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದಕ್ಕೆ ಕಾರಣ ರಕ್ತನಾಳ ಬ್ಲಾಕ್ ಆಗೋದು. ಯಾಕೆ ಬ್ಲಾಕ್ ಆಗುತ್ತೆ ಅಂದ್ರೆ ಒಳಗಡೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತಾನೇ ಇರುತ್ತೆ. ಒಂದು ಅದಕ್ಕೆ ಆಂಜಿಯೋ ಮಾಡೋದಾಗ ಹೇಳ್ತಾರೆ 90% ಬ್ಲಾಕ್ ಆಗಿದೆ, 80% ಬ್ಲಾಕ್ ಆಗಿದೆ ಅಂತ. ಸೊ 100% ಹುಟ್ಟದಾಗಿರುತ್ತೆ. ಅದಾದ್ಮೇಲೆ ದಿನೇ ಡಿಪಾಸಿಟ್ ಆಗಿ ಎಲ್ಲೋ ಮೇಂಟೈನ್ ಆಗ್ತಾ ಇರುತ್ತೆ 30-40 ಜೊತೆ ಕೊಲಾಟ್ರಲ್ಸ್ ಬೇರೆ ಬಂದಿರ್ತವೆ. ಯಾವಾಗ 80% ಹೋಗುತ್ತಲ್ಲ ಅವತ್ತು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ ಕೆಲವು ಸಮಯ 70% ಇರುತ್ತೆ, ಸಡನ್ ಆಗಿ ಕಾಲ್ನಿಂದ ಎಲ್ಲೋ ಒಂದು ಕ್ಲಾಟ್ ಬರುತ್ತೆ, ನಾವು ಥ್ರಾಂಬಸ್ ಅಂತೀವಿ, ಅದ್ ಬಂದು ಅಲ್ಲಿ ಕೂತ್ ಬಿಡುತ್ತೆ, ಅವಾಗ ಅವನಿಗೆ ಆಗುತ್ತೆ. ಅದಕ್ಕೆ ಎಷ್ಟೋ ಜನ ಎಕ್ಸರ್ಸೈಸ್ ಮಾಡೋವಾಗೆ, ಸ್ಟ್ರೀನಿಯಸ್ ಎಕ್ಸರ್ಸೈಸ್ ಮಾಡೋವಾಗೆ ಎಲ್ಲಿಂದ ಒಂದು ಕ್ಲಾಟ್ ಕಾಲ್ನೊಳಗೋ ವೇನ್ನೊಳಗೆ ಇರೋದು, ಅಥವಾ ಏರೋಪ್ಲೇನ್ ಒಳಗೆ ನೀವು 10 ಅವರ್ ಕೂತ್ಕೊಂಡು ಬಂದ್ರೆ ನಿಮ್ ಕಾಲ್ನಾಗ ಬ್ಲಡ್ ಕ್ಲಾಟ್ ಆಗಿರುತ್ತೆ, ಅದು ಡಿಸ್ಲಾಡ್ಜ್ ಆಗಿ ಬಂದು ಕೂತ್ಕೊಳ್ತದೆ. ಇವೆಲ್ಲವನ್ನು ನಾವು ಮೆಡಿಕಲ್ ಕಾಲೇಜ್ನ ಪಾಠ ಮಾಡೋ ಇವೆಲ್ಲ ಹೇಳ್ತೀವಿ. ಬಟ್ ಜನಸಾಮಾನ್ಯರಿಗೆ ಒಂದು ಅರಿವಿರ್ಲಿ, ನಿಮ್ಗೆ ಹಾರ್ಟ್ ಅಟ್ಯಾಕಿಗೆ ನಿಮ್ ಲೈಫ್ ಸ್ಟೈಲ್ ಮೇನ್ ಇಂಪಾರ್ಟೆಂಟು. ಸ್ಮೋಕಿಂಗ್ ಇದ್ರೆ 100% ಅದು ಇಂಪಾರ್ಟೆಂಟು. ಆದ್ರೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಹೆಚ್ಚು ಕಮ್ಮಿ ಆದಾಗ ಒಂದು ಆಸ್ಪತ್ರೆಗೆ ಹೋಗೋದು ಒಳ್ಳೇದು ಅಂತ ನಿಮ್ ಮುಖಾಂತರ ನಾನು ತಿಳಿಸ್ತೀನಿ. ಸರ್, ಇನ್ನೊಂದು ವಿಚಾರ, ಕೋವಿಡ್ ಕೂಡ ಇದಕ್ಕೆ ಏನಾದ್ರು ಕಾರಣ ಇರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದು ನಿಜ. ನಾನು ಕೋವಿಡ್ ಟೈಮ್ ನಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಎಲ್ಲಾ ಮಾಧ್ಯಮದಲ್ಲಿ ಮಾತಾಡ್ತಿದ್ದೆ. ನಾನು ಕಾರ್ಡಿಯಾಲಜಿಸ್ಟ್ ಅಲ್ದಿದ್ರು ಕೂಡ ನಾನು ಸರ್ಜನ್. ಬಟ್ ನಾನು MBBS ನಾಲೆಡ್ಜ್ ನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕೋವಿಡ್ ಕಾಯಿಲೆ ಸಿಕ್ವೆಲೆ ಅಂತೀವಿ. ಕೋವಿಡ್ ನಿಂದ ಯಾರ್ಯಾರು ಉಳ್ಕೊಂಡ್ರಲ್ಲ ಅವ್ರಿಗೆಲ್ಲ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ 5% ಎಕ್ಸ್ಟ್ರಾ ಇನ್ಕ್ರೀಸ್ ಆಯ್ತು. ಬಟ್ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ವ್ಯಾಕ್ಸಿನ್ ತಗೊಂಡಿದ್ದಕ್ಕೆ ಅಟ್ಯಾಕ್ ಆಯ್ತು ಅನ್ಕೊಂಡ್ರು. ಇಲ್ಲ, ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಅಲ್ಲ ಇದು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡು ನಾನು ಯಾಕನ್ನ ತಗೊಂಡು, ನಾನು 3 ಡೋಸ್ ತಗೊಂಡಿದ್ದೀನಿ, ಒಬ್ಬ ವೈದ್ಯ ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಇದರಿಂದ ಇಲ್ಲ. ಸೊ ಆದ್ರಿಂದ ದಯವಿಟ್ಟು ಈ ವಿಚಾರಗಳನ್ನ ಜನಗಳು ಕರೆಕ್ಟ್ ಆಗಿ, ಕೋವಿಡ್ ಬಂದ ಮೇಲೆ ಅದು ವೈರಲ್ ಡಿಸೀಸ್, ಆ ಸಮಯದಲ್ಲಿ ರಕ್ತನಾಳುಗಳಲ್ಲಿ ತುಕ್ಕಿಡಿಯೋ ಚಾನ್ಸಸ್ ಜಾಸ್ತಿ ಆಯ್ತು, ಡಿಪಾಸಿಟ್ ಅಂತೀವಿ ನಾವು, ಅದರಿಂದ ಆಗಿದೆ. ನೋಡೋ ಕೋವಿಡ್ ಆದ್ಮೇಲೆ ನಂಬರ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗಿದೆ. ಸರ್, ಓಕೆ, ಕೊನೆಯದಾಗಿ ನಮ್ಮ ಆಹಾರ ಪದ್ಧತಿ, ನಮ್ಮ ಬ್ಲಡ್ ಕ್ಲಾಟ್ ಆಗದಾಗೆ, ಕೊಲೆಸ್ಟ್ರಾಲ್ ಕ್ರಿಯೇಟ್ ಆಗದಾಗೆ ಏನು ಯಾವ ತರದ ಆಹಾರ ತಿಂದ್ರೆ ಒಳ್ಳೇದು ಸರ್? ನೀವು ಸಜೆಸ್ಟ್ ಮಾಡ್ತೀರಿ? ಸೊಪ್ಪು, ತರಕಾರಿಗಳು, ಹಣ್ಣು, ಜ್ಯೂಸ್ ಅಲ್ಲ. ಬಹಳ ಜನ ಜ್ಯೂಸ್ ಎಂಜಾಯ್ ಮಾಡ್ತಾರೆ, ಅದ್ರಾಗ ಒಂದು ಮಣ ಸಕ್ಕರೆ ಹಾಕಿರ್ತಾರೆ. ದಯವಿಟ್ಟು ಸಕ್ಕರೆ, ಬೆಲ್ಲ ಸಕ್ಕರೆಗಿಂತಲೂ ಸ್ವಲ್ಪ ಬೆಟ್ರೆ ಹೊರತು ಆದಷ್ಟು ಸ್ವೀಟ್ಸ್ ಕಡಿಮೆ ಮಾಡಿ, ಫ್ಯಾಟ್ಸ್ ಕಡಿಮೆ ಮಾಡಿ, ರೆಡ್ ಮಟನ್ ಕಡಿಮೆ ಮಾಡಿ, ಇವನ್ನೆಲ್ಲ ಕಡಿಮೆ ಮಾಡಿದ್ರೆ ಸೊಪ್ಪು ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತೀವಿ ನಾವು, ನೀರ್ ಜಾಸ್ತಿ ಕುಡಿರಿ. ರಾಗಿ ಮುದ್ದೆ, ದಯವಿಟ್ಟು ರಾಗಿ ಅನ್ನುಂಡವನು ನಿರೋಗಿ ಅಂತ ದೊಡ್ಡವರು ಹೇಳಿದ್ದಾರೆ. ರಾಗಿ ಮುದ್ದೆ ಜೊತೆಗೆ ಸೊಪ್ಪು ತರಕಾರಿಗಳು, ಚಪಾತಿ ಜೊತೆಗೆ ಸೊಪ್ಪು ತರಕಾರಿಗಳು, ಮೈದಾ ಅಲ್ಲ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಬಹಳ ಜನ ನಮ್ ಜನಗಳಿಗೆ ಏನಂದ್ರೆ ಮುದ್ದೆ ಗಟ್ಟಿ, ಚಪಾತಿ ಈಟು, ಕೋಳಿ ಈಟು ಅವೆಲ್ಲ ಅನ್ಕೋತಾರಲ್ಲ, ಇವೆಲ್ಲ ನಿಮ್ಮ ಭಾಷೆ, ಮೆಡಿಕಲ್ ಭಾಷೆ ಅಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಚೆನ್ನಾಗಿ ಹೇಳಿದ್ದಾರೆ. ಕರೆಕ್ಟ್ ಆಗಿ ಊಟ ಮಾಡಿ, ನೀರ್ ಜಾಸ್ತಿ ಕುಡೀರಿ, ಹಣ್ಣುಗಳು ತಿನ್ನಿ, ಸ್ಮೋಕಿಂಗ್ ಮಾಡೋದು ಬಿಡಿ, ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯ ಮಾಹಿತಿಯನ್ನ, ಚಿಂತನೆಗಳನ್ನ ಹಂಚ್ಕೊಂಡಿದ್ರಿ ನಮ್ಮ ಜೊತೆ ಮಾತಾಡಿ ಜನಶ್ರೀ ವಾಹಿನಿಗೆ. ಥ್ಯಾಂಕ್ ಯು ಸರ್.